ಸ್ಯಾಂಡಲ್ವುಡ್ನ ಹಲವು ನಟ ನಟಿಯರು ನಿರ್ದೇಶಕರು ಇವರೆಲ್ಲರೂ ಕೂಡ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೀಗ ಬಾಯಿ ಬಿಡ್ತಾ ಇದ್ದಾರೆ. ಅದೇ ಸಾಲಿನಲ್ಲಿ ನಟ ಕಿರಣ್ ರಾಜ್ ಏನ್ ಮಾತಾಡಿದ್ದಾರೆ ದರ್ಶನ್ ವಿಚಾರದಲ್ಲಿ ಕೇಳೋಣ. ನಮ್ಮ ಜೊತೆ ಕಿರಣ್ ರಾಜ್ ಅವರು ಇದ್ದಾರೆ. ನಟ ದರ್ಶನ್ ಅವರೀಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಈ ಒಂದು ಘಟನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅದೇ ಅವರು ಆ್ಯಸ್ ಅಕ್ಯೂಸ್ಡ್ ಇದ್ದಾರೆ ಆ್ಯಂಡ್ ಅಲ್ಲಿ ವಿಕ್ಟಿಮ್ ಅಂತ ಇದ್ದಾರೆ. ನನ್ನ ಪಾಯಿಂಟ್ ಆಫ್ ವ್ಯೂ ಅಥವಾ ಯಾರ ಪಾಯಿಂಟ್ ಆಫ್ ವ್ಯೂ ಇಂದ ಇಲ್ಲಿ ಏನೂ ಬದಲಾಗ್ತಿಲ್ಲ ಅಥವಾ ಅದು ಸೊಲ್ಯೂಷನ್ ಅಲ್ಲ. ಅದಕ್ಕೆ ಎಲ್ಲಿ ನ್ಯಾಯ ಸಿಗಬೇಕು ಅಥವಾ ಎಲ್ಲಿ ಉತ್ತರ ಸಿಗಬೇಕು ಅಲ್ಲಿ ಆ ವಿಷಯ ಇದೆ ಈಗ. ಆ್ಯಂಡ್ ಇಡೀ ದೇಶ ಅದನ್ನು ನಂಬಿರೋದಕ್ಕೆ ಆ ವಿಷಯ ಇವತ್ತು ಅಲ್ಲಿರೋದು. ಸೊ ಆಬ್ವಿಯಸ್ಲಿ ಅಲ್ಲಿಂದ ಒಂದು ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ಬಂದಾಗ ಅದ್ರ ಮೇಲೆ ಚರ್ಚೆ ಮಾಡೋದ್ರಿಂದ ದ್ಯಾಟ್ ಈಸ್ ಆಪ್ಟ್ ಅಂತ ನಾನು ಅನ್ಕೋತೀನಿ. ಬಿಕಾಸ್ ಕ್ಲಾರಿಟಿ ಇಲ್ಲದೆ, ವಿಷಯ ಇಲ್ಲದೆ ಅಥವಾ ನಾಲೆಜ್ ಇಲ್ಲದೆ ಒಂದು ವಿಷಯನ ಮಾತಾಡಿ ಅದನ್ನು ದೊಡ್ಡದು ಮಾಡೋದ್ರಿಂದ ಏನೂ ಯೂಸ್ ಇಲ್ಲ. ಆ್ಯಂಡ್ ಅದರಿಂದ ಬೇರೆ ರೀತಿ ಇನ್ಫ್ಲುಯೆನ್ಸ್ ಆಗುತ್ತೆ ಹೊರತು ರಿಸಲ್ಟ್ ಸಿಗ್ತಾ ಇಲ್ಲ. ಆ್ಯಂಡ್ ನಾನು ಯೋಚನೆ ಮಾಡ್ತಿರೋದು ದರ್ಶನ್ ಸರ್ ಆ ಒಂದು ಹೆಸರನ್ನ ಬೆಳೆಸೋದಕ್ಕೆ ಇವತ್ತು ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಟೈಮ್ ತೊಗೊಂಡಿದ್ದಾರೆ, ಆ ಒಂದು ಸ್ಥಾನದಲ್ಲಿದ್ದಾರೆ. ಒಂದು ಇನ್ಸಿಡೆಂಟ್ ನಡೆದಿದೆ, ನಾನು ಹೇಳಿದಾಗೆ ಇವತ್ತು ಸರಿನಾ ತಪ್ಪ ಅಥವಾ ಏನು ಅದರದ್ದು ಔಟ್ಕಮ್ ಏನು ಅಲ್ಲಿ ಏನು ನಡೆದಿದೆ ಯಾರಿಗೂ ಗೊತ್ತಿಲ್ಲ. ನ್ಯೂಸಲ್ಲಿ ಏನು ನಾವು ನೋಡ್ತಾ ಇದ್ದೀವಿ ಅದರಿಂದ ಇನ್ಫ್ಲುಯೆನ್ಸ್ ಆಗಿ ನಾನು ಒಂದು ಮಾತು ಹೇಳ್ಬೋದು. ಬಟ್ ಅದು ನಿಜನೋ ಹೌದೋ ಇಲ್ವೋ ಅಂತ ಗೊತ್ತಿಲ್ಲ. ಅದು ಇಲ್ಲ ಅಂತ ಅಂದಾಗ ನಾನು ಏನಾದರೂ ಇವತ್ತು ತಪ್ಪಾಗಿ ಮಾತಾಡಿದಾಗ ಅದು ಅವರು ಇಷ್ಟು ವರ್ಷ ಕಷ್ಟಪಡ್ಕೊಂಡು ಒಂದು ಸ್ಥಾನಕ್ಕೆ ಬಂದ್ರಲ್ಲ ಅದಕ್ಕೆ ಅವಮಾನ ಮಾಡಿದಾಗೆ. ಇಫ್ ಇನ್ ಕೇಸ್ ಅವ್ರು ತಪ್ಪು ಮಾಡಿದ್ದಾರೆ, ನಾನು ಇಲ್ಲಿ ಒಳ್ಳೇದು ಮಾತಾಡಿದಾಗ ಅದು ನಮ್ಮ ಸಂವಿಧಾನ ಏನಿದೆ ಅದಕ್ಕೆ ಅವಮಾನ ಮಾಡಿದಾಗೆ. ಸೊ ಇಟ್ಸ್ ಆಪ್ಟ್ ನಾಟ್ ಟು ಟಾಕ್ ಅಬೌಟ್ ದಿಸ್ ಅಂಟಿಲ್ ಅನ್ಲೆಸ್ ವಿ ಗೆಟ್ ಅ ರಿಸಲ್ಟ್ ಫ್ರಮ್ ಕೋರ್ಟ್. ಯಾಕಂದರೆ ಇದೊಂದು ಚಿತ್ರರಂಗದ ವಿಷಯ, ಸ್ಟಾರ್ ನಟರ ವಿಷಯ. ಜೊತೆಗೆ ನೀವು ಅವರ ಫ್ಯಾಮ್ಲಿಗೆ ಆಪ್ತರು. ಅಂದರೆ ಮೀನಮ್ಮ ಅವ್ರನ್ನ ಮೀಟ್ ಮಾಡಿದ್ದೀರಾ, ಸಾಕಷ್ಟು ಬಾರಿ ಅವ್ರ ಮನೆಗೆಲ್ಲ ಹೋಗಿದ್ದೀರಾ, ಅದ್ರ ಬಗ್ಗೆ ಹೇಳೋದು? ಆಬ್ವಿಯಸ್ಲಿ ಅವ್ರ ಮನೆಗೆ ಹೋದಾಗ ದ್ಯಾಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ಲೈಫ್ ಅಂತಲೂ ಹೇಳ್ಬೋದು. ಬಿಕಾಸ್ ಇನಿಷಿಯಲಿ ಕರಿಯರ್ ಸ್ಟಾರ್ಟ್ ಆದಾಗ ಆ ರೀತಿ ವೆಲ್ಕಮ್ ಮಾಡಿ ಯಾರಾದರೂ ಕರೆದು ನಿಮ್ಮನ್ನ ಆ ರೀತಿ ಟ್ರೀಟ್ ಮಾಡ್ತಾರೆ ಅಂದಾಗ ನನಗೆ ಅದು ಕಂಪ್ಲೀಟ್ಲಿ ನ್ಯೂ ಆಗಿತ್ತು. ನಾನು ದರ್ಶನ್ ಸರ್ ಆಗಲಿ, ದಿನಕರ್ ಸರ್ ಆಗಲಿ ಇವರೆಲ್ಲರೂ ಟಿ ವಿಲಿ ಸ್ಕ್ರೀನಲ್ಲಿ ನಾನು ನೋಡಿದ್ದೆ. ಚಿಕ್ಕ ವಯಸ್ಸಿಂದ ನಾನು ಆ ರೀತಿ ಅವ್ರನ್ನ ನೋಡಿದ್ದು. ಸಡನ್ಲಿ ಅವ್ರನ್ನ ಎದುರುಗಡೆ ನೋಡಿದಾಗ ಅವ್ರು ಈ ಥರ ಫ್ಯಾಮ್ಲಿ ಥರ ಟ್ರೀಟ್ ಮಾಡಿದಾಗ ಆಬ್ವಿಯಸ್ಲಿ ನಿಮಗೆ ಅದೊಂಥರ ಸ್ಪೆಷಲ್ ಅನಿಸುತ್ತೆ. ಸೊ ಹೌದು, ಅವರು ಕರೆದು ಆ ಮನೇಲಿ ಟ್ರೀಟ್ ಮಾಡಿದ ರೀತಿ ತುಂಬ ವೆಲ್ಕಮಿಂಗ್ ಆಗಿತ್ತು. ದರ್ಶನ್ ಸರ್ನ ಈ ಮೊದಲು ಏನಾದರೂ ಮೀಟ್ ಮಾಡಿದ್ರಾ ಅಥವಾ ಯಾವತ್ತಾದರೂ ಅವರ ಕಾರ್ಯಕ್ರಮಗಳಿಗೆ ಅಥವಾ ಯಾವತ್ತಾದರೂ ಹೋಗಿದ್ರಾ ಹೀಗೆ? ಇಲ್ಲ, ನಾನು ಮೀನಮ್ಮ ಅವ್ರನ್ನ ಮೀಟ್ ಮಾಡಿದ್ದೆ ಮತ್ತು ದಿನಕರ್ ಸರ್ನ ಮೀಟ್ ಮಾಡಿದ್ದೆ. ಬಟ್ ನಾನು ಸ್ಟಾರ್ಟಿಂಗಿಂದ ಏನು ಅನ್ಕೋತಿದ್ದೆ ಅಂತಂದರೆ ಅವ್ರು ನನ್ನ ಧಾರಾವಾಹಿ ನೋಡಿ ಮನೆಗೆ ಕರೆದಿದ್ದಾರೆ. ಸೊ ಅವರು ನನ್ನೊಂದು ಕೆಲಸ ನೋಡಿ ನನ್ನ ಕರೆದಿದ್ದಾರೆ. ಅದನ್ನು ಬೇರೆ ಇನ್ನು ಯಾವ ರೀತಿಲೂ ಬಳಸ್ಕೋಬಾರ್ದು. ಅದು ಒಂದು ನನ್ನ ಕೆಲಸ ನೋಡಿ ಅವ್ರು ಏನು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ, ನಾನು ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿ ಅದನ್ನು ಕಾಪಾಡ್ಕೋಬೇಕು ಅಂತ. ಸೊ ನಾನು ಯಾವಾಗಲೂ ಅಲ್ಲಿಗೆ ಹೋದಾಗ ನಾವು ಅಡುಗೆ ವಿಷಯ ಮಾತಾಡ್ತಿದ್ದೆ ಹೊರತು ನಾನು ಯಾವತ್ತೂ ಅಲ್ಲಿ ಸಿನಿಮಾ ಆಗಲಿ ಅಥವಾ ಬೇರೆ ಕೆಲಸದ ವಿಷಯ ಯಾವತ್ತೂ ಮಾತಾಡಿಲ್ಲ. ಸೊ ಅದು ಆ ರೀತಿಲೇ ಇತ್ತು. ಇನ್ಸಿಡೆಂಟ್ ಆದಮೇಲೆ ದಿನಕರ್ ಸರ್ ಆಗಲಿ, ಮೀನಮ್ಮ ಅವ್ರಿಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ? ಇಲ್ಲ, ಆಬ್ವಿಯಸ್ಲಿ ಅವರೇ ಒಂದು ಡಾರ್ಕ್ ಫೇಸಲ್ಲಿ ಇದ್ದಾರೆ. ಅವ್ರಿಗೆ ಅವ್ರದ್ದಾದಂಥ ಒಂದಷ್ಟು ನೋವು ಇರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡೋಕ್ಕೆ ಸಿಕ್ಕಿದ್ರೂ ಅವರು ಮಾತಾಡೋ ಇದರಲ್ಲೂ ಇರಲ್ಲ. ಸೊ ಮಾತಾಡೋಕ್ಕೆ ಅವಕಾಶ ಆಗಲಿಲ್ಲ. ಥ್ಯಾಂಕ್ ಯು. ಇದಿಷ್ಟು ನಟ ಕಿರಣ್ ರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಧನು ಎಲ್ಗಜ್, ಪಬ್ಲಿಕ್ ಟಿವಿ, ಬೆಂಗಳೂರು.